ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಏನು ನೋಡಿವ್ರಿ, ಇನ್ಕತಕ ಏನು ನೋಡಿದ್ದೀವಿ, ರೇಖಾ ಸಮಮಿತಿ ಮತ್ತು ಪ್ರತಿಫಲನ ಸಮಮಿತಿಯನ್ನು ನೋಡಿದ್ದೀವಿ. ಇಂದಿನ ಅವಧಿಯಲ್ಲಿ ಭ್ರಮಣ ಸಮಿತಿ ಅಂತ ನೋಡೋಣ. ಇನ್ನು ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ, ಮೇಲೆ ಐಕಾನ್ ಬಟನ್ ಕಾಣತೈತಿ, ಅದನ್ನ ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡ್ಬೋದು. ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ, ಭ್ರಮಣ ಸಮಮಿತಿ ಅಂತ ಅನ್ನೋಣ. ನೋಡ್ರಿ, ಭ್ರಮಣ ಸಮಮಿತಿ ಅಂದರೆ ಏನು ರೀ, ಚಿತ್ರದಲ್ಲಿರುವ ಕಾಗದದ ಗಾಳಿ ಚಕ್ರ ಸಮಮಿತಿ ಆಕೃತಿಯಂತೆ ಕಾಣುತ್ತದೆ, ಆದರೆ ಅದರಲ್ಲಿ ಯಾವುದೇ ಸಮಮಿತಿ ರೇಖೆ ಇಲ್ಲ. ಎಕ್ಸಾಂಪಲ್ ರೀ, ಈಗ ಇದ್ರೊಳಗೆ ಯಾವುದೋ ಸಮಮಿತಿ ರೇಖೆ ಇಲ್ಲ ಅನ್ನತ್ತೀವಿ ನಾವು. ಯಾಕಂದ್ರೆ ಈಗ ನಾ ಇದನ್ನು ಈ ಕಡೆ ಮಡಿಚಿನ ಅಂದ್ರೆ ಇದು ಕರೆಕ್ಟ್ ಇದ್ರ ಮೇಲೆ ಓವರ್ಲ್ಯಾಪ್ ಆಕೈತೇನ್ರಿ, ಆಗಂಗಿಲ್ಲ. ಇದ್ರ ಮೇಲೆ ಐಕ್ಯಗೊಳ್ಳಂಗಿಲ್ಲ. ಅದ್ರ ಸಂಬಂಧ ಇದ್ರೊಳಗೆ ಏನಾಗಂಗಿಲ್ಲ ರೀ, ರೇಖಾ ಸಮಮಿತಿ ರೇಖೆ ಇಲ್ಲರಿ ಇದ್ರೊಳಗೆ. ನೀವು ಇದನ್ನು ಹೇಗೆ ಮಡಿಚಿದರೂ ಎರಡೂ ಅರ್ಧಗಳು ಒಂದರ ಮೇಲೊಂದು ಐಕ್ಯವಾಗುವುದಿಲ್ಲ ಅಂತ ಅವರು ಹೇಳ್ಯಾರ ನೋಡ್ರಿ. ಇನ್ನು ಬದಲಾಗಿ ಅದನ್ನು ಕೆಂಪು ಬಿಂದು ಇರುವ ಕೇಂದ್ರದ ಸುತ್ತಲೂ 90 ಡಿಗ್ರಿ ತಿರುಗಿಸಿದಾಗ ಗಾಳಿ ಚಕ್ರ ಮೊದಲಿನಂತೆಯೇ ಕಾಣುತ್ತದೆ. ನೋಡ್ರಿ, ಈಗ ಈ ರೀತಿಯಾಗಿ ಇಲ್ಲೊಂದು ಕೆಂಪು ಬಿಂದು ಐತಿ, ಇದನ್ನು ನೀವು 90 ಡಿಗ್ರಿ ತಿರುಗಿಸಿರಂದ್ರೆ ಏನಾಕೈತೆ ಅಂತಾರೆ, ನಿಮಗೆ ಗಾಳಿ ಚಕ್ರ ಸೇಮ್ ಹೆಂಗಿತ್ತಿರಲ್ಲ ಹಂಗೆ ಕಾಣ್ತೈತೆ ಅಂದ್ರೆ. ನೋಡ್ರಿ, ಈಗ ಇಲ್ಲಿ ಬ್ಲ್ಯಾಕ್ ಕಲರ್ ಐತಿ, ಈ ರೀತಿ ರೆಡ್ ಲೈನ್ ಐತಿ, ಸಮಮಿತಿ ರೇಖೆಗಳು. ಈ ರೀತಿ ಸಮಮಿತಿ ರೇಖೆಗಳಲ್ಲ, ರೇಖೆಗಳನ್ನ ಎಳ್ಕೊಂಡೇನೆ. ಇನ್ನು ಇದನ್ನು ಏನು ಮಾಡ್ತಾನೆ ರೀ, ತಿರ್ಸ್ತಾನೆ ರೀ. ನೋಡ್ರಿ, ಇದು ಕರೆಕ್ಟ ಏನಾಯ್ತು, ಈಗ 90 ಡಿಗ್ರಿ ಆಯ್ತು. 90 ಡಿಗ್ರಿ ಆಯ್ತು ಅಂದ್ರೆ ಬ್ಲ್ಯಾಕ್ ಲೈನ್ ಮೊದಲು ಮೇಲಿತ್ತು, ಈಗ ಇಲ್ಲಿ ಕೆಳಗೆ ಬರ್ತದೆ. ಕೆಳಗೆ ಬರ್ತಂದ್ರೆ 90 ಡಿಗ್ರಿ ಬಂದಂಗೆ ಆತ್ರಿ, ಇದು 90 ಡಿಗ್ರಿ ಆದಂಗೆ ಆಯ್ತು. ಕರೆ ಮೊದಲು ಹೆಂಗಿತ್ತಿರಲೇ ಚಿತ್ರ ಹಂಗೆ ಕಾಣತೈತಿ ನೋಡ್ರಿ. ಈಗ ಮೊದಲು ಹೆಂಗಿತ್ತು ಹಂಗೆ ಕಾಣತೈತಿ ರೀ. ಈಗ ಏನಂದು ನೋಡ್ರಿ, ಈಗ ಬ್ಲ್ಯಾಕ್ ಮತ್ತು ಮ್ಯಾಲೆ ಬರ್ತೈತಿ, ಸೇಮ್ ಕಾಣ್ತೈತಿ ನೋಡ್ರಿ ಚಿತ್ರ. ಈ ರೀತಿಯಾಗಿ ಸೇಮ್ ಕಾಣ್ತೈತಿ ಅಂದ್ರೆ ಅದನ್ನ ಹೇಳತ್ತಾರ ಅವರು. 90 ಡಿಗ್ರಿ ತಿರುಗಿಸಿದಾಗ ಗಾಳಿ ಚಕ್ರ ಮೊದಲಿನಂತೆ ಕಾಣ್ತೈತಿ ಅಂತಾರೆ. ಇದರಿಂದ ಗಾಳಿ ಚಕ್ರ ಭ್ರಮಣ ಸಮಮಿತಿ ಇದೆ ಅಂತ ಹೇಳಬಹುದು. ಇದರಿಂದ ನಮಗೇನು ಗೊತ್ತಾಕೈತಿ, ಗಾಳಿ ಚಕ್ರ ಏನೈತ್ರಿ, ಭ್ರಮಣ ಸಮಮಿತಿ ಐತಿ. ಭ್ರಮಣ ಸಮಮಿತಿ ಅಂದ್ರೆ ಏನು ರೀ, ಹಿಂಗೆ ರೌಂಡ್ ತಿರುಗಬೇಕದ. ಇಲ್ಲೇನು ಮಿರರ್ ಇಫೆಕ್ಟ್ ಇರಂಗಿಲ್ಲ, ರೇಖಾ ಸಮಿತಿ ಇರಂಗಿಲ್ಲ. ಒಂದೊಂದ್ರೊಳಗೆ ಎರಡು ಇರ್ತಾವೆ, ಅವು ಬೇರೆವ. ಈಗ ಇವು ನೋಡ್ಬೇಕಂದ್ರೆ ರೀ, ಇಲ್ಲಿ ಏನಾಗಂಗಿಲ್ಲ, ರೇಖಾ ಸಮಮಿತಿ ಇರಂಗಿಲ್ಲ, ಖರೆ ಭ್ರಮಣ ಸಮಮಿತಿ. ಅಂದರೆ ಇದು ಭ್ರಮಣ ಅಂದ್ರೆ ಏನು ರೀ, ತಿರುಗೋದು. ಅದು ಏನು ರೀ, ಭ್ರಮಣ ಅಂದ್ರೆ ಏನು, ಅದ್ರ ಸುತ್ತ ತಿರುಗೋದು. ಪರಿಭ್ರಮಣೆ ಅಂದರೆ ಏನು ರೀ, ಭ್ರಮಣ ಅಂದ್ರೆ ಒಂದು ಕೇಂದ್ರದಲ್ಲಿ ಇದ್ದುಕೊಂಡು ಸುತ್ತೋದನ್ನು ನಾವೇನಂತೀವಿ, ಭ್ರಮಣ ಸಮಮಿತಿ ಅಂತೀವಿ ಎಂದು ಕರೆಯುತ್ತೀವಿ. ಭ್ರಮಣ ಸಮಮಿತಿ ಬಗ್ಗೆ ಹೇಳುವಾಗ ವಸ್ತುಗಳ ಸುತ್ತಲೂ ತಿರುಗಲು ಸಾಧ್ಯವಾಗುವಂತೆ ಒಂದು ನಿರ್ದಿಷ್ಟ ಬಿಂದು ಇರುತ್ತದೆ. ಆ ನಿರ್ದಿಷ್ಟ ಬಿಂದುವನ್ನು ಭ್ರಮಣ ಕೇಂದ್ರ ಅಂತೀವಿ. ಈಗ ಎಕ್ಸಾಂಪಲ್ ನೋಡ್ರಿ, ಇದು ಗಾಳಿ ಚಕ್ರನ ಐತಿ, ಈ ಗಾಳಿ ಚಕ್ರ ಐತಿ, ಇದು ನಿರ್ದಿಷ್ಟ ಬಿಂದು, ಇದು ಕೆಂಪು ಬಿಂದು ಇದ್ರಲ್ಲಿ ಅಲ್ಲೇ ತಿರುಗಾತೈತಿ ನೋಡ್ರಿ. ನೀವು ಎಷ್ಟು ಬೇಕಾದ್ರೆ ತಿರುಗಿಸಿರೋನು ಅಲ್ಲೇ ತಿರುಗ್ತೈತೆ ಅದು. ನೋಡ್ರಿ, ಚೇಂಜ್ ಆಗತ್ತೈತೇನ್ರಿ ಅದರದ್ದು ಇದನ್ನು ಚೇಂಜ್ ಆಗಂಗಿಲ್ಲ. ಅದು ಎಲ್ಲಿ ತಿರುಗಾತೈತ್ಲೆ, ಒಂದು ನಿರ್ದಿಷ್ಟ ಕೇಂದ್ರ ಒಳಗೆ ತಿರುಗಾತೈತಿ. ಅದರ ಸಂಬಂಧ ಅದು ಕರೆಕ್ಟ್ ಅಲ್ಲೇ ಬರತೈತಿ. ಈ ನಿರ್ದಿಷ್ಟ ಬಿಂದುಗೆ ಏನಂತೀವಿ ನಾವು, ಕೇಂದ್ರ ಬಿಂದು ಅಥವಾ ಸಮಮಿತಿಯ ಭ್ರಮಣ ಕೇಂದ್ರ ಅಂತೀವಿ. ಭ್ರಮಣ ಕೇಂದ್ರ ಅಂತೀವಿ. ನೋಡ್ರಿ, ಇನ್ನು ಈ ಗಾಳಿ ಚಕ್ರವನ್ನು 90 ಡಿಗ್ರಿಗಿಂತ ಕಡಿಮೆ ಕೋನವಿರುವ ತಿರುಗಿಸಿದಾಗಲೂ ಮೊದಲಿನಂತೆಯೇ ಕಾಣುತ್ತದೆಯೇ, ಇಲ್ಲ. ಸರಿ, ಹಂಗ್ರಿ ಅಂದ್ರೆ ನೋಡ್ರಿ, ಅವ್ರು ಏನು ಅನ್ನತ್ತಾರೋ, ಈ ಗಾಳಿ ಚಕ್ರ ಐತಿ, ಈ ಗಾಳಿ ಚಕ್ರ 90 ಡಿಗ್ರಿ ಅಂದ್ರೆ ರೀ, ಈ ಬ್ಲ್ಯಾಕ ಇಲ್ಲಿ ಬತ್ತಂದ್ರೆ ರೆಡ್ ಕಡೆ ಬತ್ತಂದ್ರೆ 90 ಡಿಗ್ರಿ ಆಕೈತಿ. ನಾವು ಒಂದು ವೇಳೆ ಈ ರೀತಿಯಾಗಿ ತಿರುಗಿಸೀನಿ, ಸೇಮ್ ಕಾಣತೈತೇನ್ರಿ, ಅದು ಮೊದಲಿನ ಗತ್ಲೆ ಕಾಣತೈತಿ ಇಲ್ಲ. ಹಂಗಾರೆ 90 ಡಿಗ್ರಿ ಸರಿಸಿದಾಗ ಏನಾಕೈತಿ, ಅದ ಮೊದಲಿನಂತೆ ಕಾಣ್ತೈತಿ ನಮಗೆ. 90 ಡಿಗ್ರಿ ಸರಿಸೋತಕ್ಕ ನಮಗೇನಾಗಂಗಿಲ್ಲ, ಮೊದಲಿನಂತೆ ಕಾಣಂಗಿಲ್ಲ. ನೋಡ್ರಿ, ಈಗ 90 ಡಿಗ್ರಿ ಸರಿಸಿನಿ, ಇಲ್ಲಿ ಇದು ರೀತಿಯಾಗಿ ನಮಗೆ ಮೊದಲಿನಂತೆಯೇ ಕಾಣ್ತು. ನೋಡ್ರಿ, ಇದಕ್ಕೆ ಮೊದಲಿನಂತೆ ಕಾಣಂಗಿಲ್ಲ ಅಂತ ಅಂತಾರೆ ಅವರು. ನೋಡ್ರಿ, ನೆಕ್ಸ್ಟ್ ಏನೈತಿ, ಒಂದು ಚಿತ್ರವನ್ನು ಯಾವ ಕೋನದಿಂದ ತಿರುಗಿಸಿದಾಗ ಅದು ಮೊದಲಿನಂತೆ ಕಾಣುತ್ತದೆಯೋ ಆ ಕೋನವನ್ನು ಭ್ರಮಣ ಸಮಮಿತಿಯ ಕೋನ ಅಂತೀವಂತಾರೆ. ಭ್ರಮಣ ಸಮಮಿತಿಯ ಕೋನ ಅಥವಾ ಸಮಮಿತಿ ಕೋನ ಎನ್ನುವರು. ಎಕ್ಸಾಂಪಲ್ ನೋಡ್ರಿ, ಈಗ
ಇದು ರೆಡ್ ಕಲರ ಈ ರೀತಿಯಾಗಿ ಐತೆ ತಿಳ್ಕೊನು. ಇದನ್ನು ನಾ ಏನು ಮಾಡ್ತಾನು, ಒಂದು ರೌಂಡ್ ತಿರ್ಸ್ತಾನೆ ಹಿಂಗೆ. ಅಂದ್ರೆ ನಾ ಮೊದಲು ಬರೋ ಹಂಗೆ ಇಲ್ಲಿ ಈ ಮೂಲ್ಯಾಗ ನನಗೇನು ಬರ್ಬೇಕು ರೀ, ಇಲ್ಲಿ ಈ ಮೂಲ್ಯಾಗ ನನಗೆ ಈ ಮೂಲೆ ಬರ್ಬೇಕು, ಈ ತುದಿ ಬರ್ಬೇಕು. ಈ ತುದಿ ಬರುವಂಗೆ ನಾನು ತಿರ್ಸ್ಬೇಕಾಗೈತಿ. ಈಗ ಏನು ಮಾಡ್ತಾನೆ ರೀ, ತಿರ್ಸ್ತಾನೆ ನೋಡ್ರಿ. ಈಗ ತಿರ್ಸೀನಿ, ಈ ರೀತಿಯಾಗಿ ತಿರ್ಸೀನಿ ನೋಡ್ರಿ. ಆ ಮೂಲೆ ಬತ್ತು ನಾನು ಏನಾಕೈತಿ, ಇದು 90 ಡಿಗ್ರಿ ತಿರುಗಿತ್ರಿ. ಅಂದ್ರೆ ಈ ರೆಡ್ ಲೈನ್ ಇಲ್ಲಿತ್ತು, ಇದು ಈ ಕಡೆ ತಿರುಗಿತ. ಹಂಗಾದ್ರೆ ಇದು ಏನು ಕೋನ ಸರಿತಿರಲ್ಲ, ಇದೇನು ಕೋನ ಉಂಟಾಗತ್ತಿರಲ್ಲ, ಇದು 90 ಡಿಗ್ರಿ ಕೋನ ಉಂಟಾಗತ್ತೈತಿ ನನಗೆ. ಇಲ್ಲಿ ಎಷ್ಟಾತ್ರಿ, ಇದು 90 ಡಿಗ್ರಿ ಕೋನ ಉಂಟಾಗತ್ತೈತಿ. 90 ಡಿಗ್ರಿ ಆತ್ರಿ. ಇದು 90 ಡಿಗ್ರಿ ಕೋನ ಉಂಟಾತಿಲ್ಲ. ಹಂಗಾರೆ ಇದ್ರದ ಪರಿಭ್ರಮಣ ಕೋನ ಎಷ್ಟಂದ್ರೆ 90 ಡಿಗ್ರಿಗೆ ಒಂದು ಸಲ ಅದು ಅದು ಮೊದಲು ಯಾವ ಸ್ಥಿತಿಗೆ ಇತ್ತಿರಲ್ಲ ಅದು ಸ್ಥಿತಿಗೆ ಬರತೈತಿ ಅಂತ ತಿಳ್ಕೊಳ್ಳೋದು. ಸಮಮಿತಿ ಕೋನಗಳು ಅಂತಾರೆ ನೋಡ್ರಿ. ಇದಕ್ಕೆ ನಾವೇನಂತೀವಿ ರೀ, ಸಮಮಿತಿ ಕೋನಗಳು ಅಂತೀವಿ. ಗಾಳಿ ಚಕ್ರಕ್ಕೆ ಸಮಮಿತಿ ಕೋನಗಳು 90 ಡಿಗ್ರಿ ಅಥವಾ ಕಾಲು ಸುತ್ತು ಅಂತೀವಿ. ಅಂದ್ರೆ ಅರ್ಧಕ್ಕಿಂತಲೇ ಅರ್ಧ ಸುತ್ತನ್ನು ನಾವು ಕಾಲು ಸುತ್ತು ಅಂತೀವಿ. ಆಮೇಲೆ ಅರ್ಧ ಸುತ್ತಿಗೆ 180 ಡಿಗ್ರಿ ಆಕೈತಿ, ಮುಕ್ಕಾಲು ಸುತ್ತಿಗೆ 270 ಡಿಗ್ರಿ ಆಕೈತಿ, ಆಮೇಲೆ ಪೂರ್ಣ ಸುತ್ತಿಗೂ 360 ಡಿಗ್ರಿ ಆಗಿವೆ. ಯಾವುದೇ ಚಿತ್ರವು 360 ಡಿಗ್ರಿ ತಿರುಗಿಸಿದಾಗ ಅದು ಒಂದು ಪುನಃ ಮೂಲ ಸ್ಥಾನಕ್ಕೆ ಬರುತ್ತದೆ, ಗಮನಿಸಿ. ಹಾಗಾಗಿ 360 ಡಿಗ್ರಿ ಯಾವಾಗಲೂ ಸಮಮಿತಿ ಕೋನವಾಗಿರುತ್ತದೆ. ಅಂದ್ರೆ ರೀ, ನಾವು ಎಲ್ಲಿ ತನಕ ತಿರ್ಸ್ಬೇಕು ರೀ ಸರ, ಇದನ್ನು ನೀವು ಒಂದು ಸಲ ತಿರುಗಿರೋನು ಓಕೆ, 10 ಸಲ ತಿರುಗಿರ ಅಂದ್ರೆ ಎಷ್ಟು ಸಲ ತಿರುಗಬೇಕು ಅಂದ್ರೆ 10 ಸಲ ತಿರುಗಿರೋ ನಡೀತೈತೆ ಇಲ್ಲರಿ. ಯಾವಾಗೂ ಒಂದು ಚಿತ್ರ ಐತಿರಲ್ಲ, ಇದು ನೋಡ್ರಿ, ಇಲ್ಲಿಂದ ನಾನು ತಿರ್ಸಾತೀನಿ ಅಂದ್ರೆ ಮತ್ತು ಅದೇ ಲೈನಿಗೆ ಬಂದು ನಿಂತು ತಿಳ್ಕೊರನ ಒಂದು ಪೂರ್ಣ ಸುತ್ತು ತಿರುಗಿದಂಗೆ ಆಗ್ತದೆ. ಯಾವಾಗೂ ಭ್ರಮಣ ಕೋನ ಏನಾಗುತ್ತಿರ್ತದೆ, ಒಂದು ಭ್ರಮಣ ಕೋನ 360 ಡಿಗ್ರಿ ತಿರುಗಬೇಕ್ರಿ. ಇನ್ನು ಅವ್ರು ಏನಂದರು ನೋಡ್ರಿ, ಈ ರೀತಿಯಾಗಿ ಐತಿ. ಮೊದಲು ನೋಡ್ರಿ, ಇಲ್ಲಿ ಈ ರೀತಿಯಾಗಿತ್ತು. ನೋಡ್ರಿ, ಅವ್ರ ಕಾಲು ಭಾಗ ಅಂದಾರ ನೋಡ್ರಿ. ಇಲ್ಲಿ ಏನು ಮಾಡ್ತೀರಿ, ಮೊದಲ ಕಾಲು ಭಾಗ ಅಂದ್ರೆ ಇದನ್ನು ಈ ರೀತಿಯಾಗಿ ತಿರ್ಸ್ತೀರಿ. ಒಂದು ಸಲ ಈ ರೀತಿಯಾಗಿ ತಿರ್ಸಿರ ತಿಳ್ಕೊರಿ, ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಅದಾದ ಬಳಿಕ ಮತ್ತೆ ತಿರ್ಸ್ತೀರಿ, ಮತ್ತೊಂದು 90 ಡಿಗ್ರಿ ಆಯ್ತು. ಅಂದ್ರೆ 90 90 180 ಆಯ್ತು. 180 ಆದ ಬಳಿಕ ಮತ್ತೆ 270 ಆಯ್ತು. ಮತ್ತು ಇನ್ನೊಂದು ಸಲ ಪೂರ ತಿರ್ಸ್ತೀರಿ, ಏನಾಕೈತಿ ನಿಮಗೆ ಕರೆಕ್ಟಾಗಿ ಒಂದು ಪೂರ್ಣ ಸುತ್ತ ಆಗ್ತಿದೆ. ಒಂದು ಪೂರ್ಣ ಸುತ್ತ ಆದ ಬಳಿಕ ಏನಾಕೈತಿ ರೀ, ಇದಕ್ಕೆ ನಾವು ಭ್ರಮಣ ಸಮಮಿತಿ ಅಂತೀವಿ. ಇನ್ನು ಮುಂದೆ ನೋಡ್ರಿ, ಹೀಗೆ ಗಾಳಿ ಚಕ್ರ 4 ಸಮಮಿತಿ ಕೋನಗಳನ್ನು ತಯಾರು ಮಾಡಾಗ್ತದೆ ಅಂತಾರೆ. 4 ಸಮಮಿತಿ ಕೋನಗಳನ್ನು ಹೊಂದಿದೆ ಎಂದು ಗಮನಿಸುತ್ತೇವೆ. ಸರಿಯಾಗಿ 4 ಸಮಮಿತಿ ಕೋನಗಳಿರುವ ಬೇರೆ ಯಾವುದೇ ಆಕೃತಿಯ ಬಗ್ಗೆ ನೀವು ತಿಳಿದಿದೆಯೇ? ಚೌಕದಲ್ಲಿ ಎಷ್ಟು ಸಮಮಿತಿ ಕೋನಗಳಿವೆ? ಮೊದಲಿನ ಚೌಕವನ್ನು ಪಡೆಯಲು ಅದನ್ನು ಎಷ್ಟು ಬಾರಿ ತಿರುಗಿಸಬೇಕು? ನಾವು ಚೌಕವನ್ನು 90 ಡಿಗ್ರಿ ತಿರುಗಿಸಿದಾಗ ಅದರ ಮೇಲೆ ಐಕ್ಯವಾಗುವ ಚೌಕವನ್ನು ಪುನಃ ಪಡೆಯುತ್ತೇವೆ. ಎ ಬಿಂದು ಬಿ ಸ್ಥಾನಕ್ಕೂ, ಬಿ ಬಿಂದು ಸಿ ಸ್ಥಾನಕ್ಕೂ, ಸಿ ಬಿಂದು ಡಿ ಸ್ಥಾನಕ್ಕೂ, ಡಿ ಬಿಂದು ಪುನಃ ಎ ಸ್ಥಾನಕ್ಕೆ ಬರುವಂತೆ ಭ್ರಮಣ ಕೇಂದ್ರ ಎಲ್ಲಿ ಗುರುತಿಸಬೇಕೆಂದು ನಿಮಗೆ ತಿಳಿದಿದೆಯೇ ಅಂತ ಅಂದಾರ. ನೋಡ್ರಿ, ಮುಂದೆ ಈ ರೀತಿಯಾಗಿ ಕೊಟ್ಟರು. ಅಂದ್ರೆ ಒಂದು ಚೌಕ ಐತಿ. ಈಗ ನಾವು ಏನು ಮಾಡಿದ್ದೀವಿ, ಗಾಳಿ ಚಕ್ರ ಒಳಗೆ ನೋಡಿದ್ದೀವಿ. ಈಗ ಚೌಕ ಒಳಗೆ ನೋಡಬೇಕಾಗೈತಿ. ಅದನ್ನು ಹೆಂಗೆ ನೋಡೋದು ಅಂತ ನೋಡ್ರಿ. ಈಗ ನಾವೊಂದು ಈ ರೀತಿಯಾಗಿ ಚೌಕ ಐತಿ. ಈ ಚೌಕನ್ನು ತೊಗೊಂಡು ಏನು ಮಾಡ್ತಾನೋ, ಈಗ ಒಂದು ಗೆರೆ ಹೇಳ್ಕೊತಾನೆ ರೀ ಈ ರೀತಿಯಾಗಿ. ಇದು ನಂದು ಆರಂಭಿಕ ಅಂತ ಅನ್ಕೋತಾನೆ. ಇದನ್ನು ಏನು ಮಾಡ್ತಾನೆ, ಮೊದಲ ಈ ರೀತಿಯಾಗಿ ಬದಲಾವಣೆ ಮಾಡ್ತಾನೆ. ಈಗ ನೋಡ್ರಿ, ಈ ಎ ಸ್ಥಾನಕ್ಕೆ ಏನು ಬಂತು, ಬಿ ಬಂತು ರೀ. ಎ ಸ್ಥಾನಕ್ಕೆ ಬಿ ಬಂತು. ಆಮೇಲೆ ಇದು ಮೊದಲು ಹೆಂಗಿತ್ತು ರೀ, ಇಲ್ಲಿತ್ತು. ಇದು ಹೆಂಗೆ ಬಂತು ರೀ, ಇದು ನೋಡ್ರಿ, ಇದು ಎ ಐತಿ, ಇದು ಬಿ ಐತಿ, ಇದು ಡಿ ಐತಿ ರೀ, ಇದು ಸಿ ಐತಿ. ಈಗ ನೋಡ್ರಿ, ಇದೇ ಜಾಗಕ್ಕೆ ಏನು ಬರ್ತಾವೆ, ಬೇರೆ ಬೇರೆ ಅಂಕಿಗಳು
ಬೇರೆ ಅಂಕಿಗಳು ಇವು ಬರ್ತಾವೆ. ನೋಡಿರಿ ಈ ರೀತಿಯಾಗಿ ನಾನು ತಿರುವಿನಂದ್ರೆ ಏನಾಯ್ತು ನೋಡ್ರಿ ಇದು ಇಲ್ಲೇನಾಗತ್ತೈತಿ ಬಿ ಬರತ್ತೈತಿ ರೀ. ಎ ಜಾಗ ಒಳಗೆ ಬಿ ಬರತ್ತೈತಿ, ಬಿ ಜಾಗ ಒಳಗೆ ಸಿ ಬರತ್ತೈತಿ, ಡಿ ಜಾಗ ಒಳಗೆ ಎ ಬರತ್ತೈತಿ. ಆಮೇಲೆ ಈಗ ಎಷ್ಟು ತಿರುವಿನ 90 ಡಿಗ್ರಿ ತಿರುವೇನಿ. ಇನ್ನು ಇದಾದ ಬಳಿಕ ಮತ್ತೆ ತಿರುವಿನಂದ್ರೆ ನೋಡ್ರಿ ಇಲ್ಲೇನು ಬತ್ತು, ಸಿ ಜಾಗಕ್ಕೆ ಎ ಬತ್ತು, ಬಿ ಜಾಗಕ್ಕೆ ಡಿ ಬತ್ತು, ಸಿ ಜಾಗಕ್ಕೆ ಎ ಬತ್ತು ಮತ್ತು ಇದಾಯ್ತು. ಈಗ ಎಷ್ಟು ತಿರುವಿನ 180 ಆತ್ರಿ ಇದು. 180 ಮತ್ತು ಈ ರೀತಿಯಾಗಿ ತಿರುವಿನಿ. ಈ ರೀತಿಯಾಗಿ ತಿರುವಿದ್ರೆ ಡಿ ಬತ್ತು, ಎ ಬಿ ಜಾಗಕ್ಕೆ ಎ ಬತ್ತು, ಈ ರೀತಿಯಾಗಿ ಬರ್ತೈತಿ. 270 ಆತ್ರಿ. ಈಗ ಏನಾತ್ರಿ ಟೋಟಲ 360 ಹಂಗಾರೆ ಎಷ್ಟು ಸಲ ತಿರುಗಿತ್ರಿ, ಎಷ್ಟು ಸಲ ಸೇಮ್ ಆಕೃತಿಗೆ ಬಂತ್ರಿ. ಹಂಗಾರೆ ಇದು ಟೋಟಲ್ ನಮಗೆ 4 ಸಲ ಬಂತ್ರಿ. 4 ಸಲ ಸೇಮ್ ಹೆಂಗೆ ಕಾಣತ್ತಿತ್ರಲ್ಲ ಹಂಗೆ ಕಾಣತ್ತಿತ್ತು. ಇದನ್ನು ಅವ್ರು ಕೊಟ್ಟಾರ ನೋಡ್ರಿ. ಕಾಲ್ಪನಿಕ ರೇಖೆ ಗೆರೆ ಅಂತ ಅವ್ರು ಕೊಟ್ಟರು. ಇಲ್ಲಿಂದ ಸ್ಟಾರ್ಟ್ ಆಕೈತಿ. ಆಮೇಲೆ ಒಂದು ಸುತ್ತು ತಿರುತ್ತಾರೆ ಅವರು. ಒಂದು ಸುತ್ತು ತಿರುವಿದ ಬಳಿಕ ಇಲ್ಲಿ ಬಿ ಬರ್ತೈತಿ. ಎ ಜಾಗ ಇತ್ತು ಇಲ್ಲಿ, ಅಲ್ಲಿ ಬಿ ಬತ್ತು, ಬಿ ಜಾಗಕ್ಕೆ ಏನು ಬತ್ತು, ಸಿ ಬತ್ತು. ಭ್ರಮಣ ಕೇಂದ್ರ ಇದು ಏನು ಕೋನ ಉಂಟಾಗತ್ತಲ್ಲ ಇದು 90 ಡಿಗ್ರಿ ಆಗತ್ತೈತಿ. ಇನ್ನು ನೋಡ್ರಿ ನೆಕ್ಸ್ಟ್ ಉಳಿದ ಸಮಮಿತಿ ಕೋನಗಳು ಯಾವುವು? ಭ್ರಮಣೆಯ ನಂತರದ ಸಮಮಿತಿ. ಈಗ ಒಂದು ವೇಳೆ ಈಗ ನೋಡ್ರಿ ಇಲ್ಲಿ ಬಂದಿತ್ತು ಮತ್ತು ನೀವು ಒಂದು ಸಲ ತಿರುಗಿಸಿರಂದ್ರೆ ಏನಾಕೈತಿ, ಈಗಿರ ಇಲ್ಲಿ ಇದು ರೆಡ್ ಲೈನ್ ಇಲ್ಲಿ ಬರ್ತೈತಿ, ಇದು ಮತ್ತು 90 ಡಿಗ್ರಿ ಆಕೈತಿ. 90 ಡಿಗ್ರಿ ಅಂದರೆ ಎಷ್ಟಾಯ್ತು 180. ಮತ್ತು ಇನ್ನೊಮ್ಮೆ ತಿರುಗಿಸ್ತೀರಿ ಆಗಿರ ಇಲ್ಲಿ ಬರ್ತೈತಿ, ಇದು ಎಷ್ಟಾತ್ರಿ 270. ಮತ್ತು ಇನ್ನೊಮ್ಮೆ ತಿರುಗಿಸ್ತೀರಿ ಅದೇ ಸ್ಥಿತಿಗೆ ಬರ್ತೈತಿ, ಇದು 360 ಡಿಗ್ರಿ ಆಯ್ತು. ಅದನ್ನೇ ಹೇಳ್ಯಾರ ಅವರು. ಈ ರೀತಿಯಾಗಿ ತಿರುಗಿಸಿ ಒಂದು ಪೂರ್ಣ ಸುತ್ತಾಗಿ ಬಂದ ಇಲ್ಲೇ ನಿಂತಂದ್ರೆ ಇದು ಮೊದಲನೇ ಸ್ಥಾನಕ್ಕೆ ಬರ್ತೈತಿ. ಇವಾಗ ಒಂದು ಪೂರ್ಣ ಸುತ್ತಾಕೈತಿ ಅಂತ ಹೇಳ್ಯಾರ. ನಿಮಗೆ ಇದ್ರೊಳಗೆ ನೆನಪಿಡಬೇಕಾಗಿದ್ದೇನು ರೀ, ಭ್ರಮಣ ಕೋನ ಯಾವ್ದು ರೀ? ಭ್ರಮಣ ಕೋನ. ಭ್ರಮಣ ಕೋನ ಅಂದ್ರೆ ಒಂದು ಸಲ ತಿರುಗಿದಾಗ ಎಷ್ಟು ಒಂದನೇ ಸಲಕ್ಕೆ ಎಷ್ಟು ಕೋನ ತೊಗೋತೈತಿ ಕರೆಕ್ಟ್ ಸೇಮ್ ಅದ ಸ್ಥಿತಿಗೆ ಬರಾಕ. ಇಲ್ಲಿ ಎಷ್ಟು ತೊಗೊಂಡೈತಿ 90 ಡಿಗ್ರಿ. ಇದಕ್ಕೆ ನಾವು ಏನಂತೀವಿ, ಭ್ರಮಣ ಕೋನ ಅಂತೀವಿ. ಇನ್ನು ಪರಿಭ್ರಮಣ ಕೇಂದ್ರ ಅಥವಾ ಇಲ್ಲಿ ಕೇಂದ್ರ ಬರ್ತೈತಿ ರೀ. ಅದರ ನಡು ಕರೆಕ್ಟ್ ಏನು ಬರ್ತೈತಿ, ಕೇಂದ್ರ ಬರ್ತೈತಿ. ಇನ್ನು ಪರಿಭ್ರಮಣ ಕ್ರಮ ಅಂತ ಬರ್ತೈತಿ. ಪರಿಭ್ರಮಣ ಕ್ರಮ ಅಂದರೆ ಏನು ರೀ, ಇದು ಟೋಟಲ ಎಷ್ಟು ಸಲ ಒಂದು ಪೂರ್ಣ ಸುತ್ತು ಒಳಗೆ ಎಷ್ಟು ಸಲ ಅದು ತನ್ನದೇ ಸ್ಥಿತಿಗೆ ಬಂತು. ಇದು ಎಷ್ಟು ಟೋಟಲಾಗಿ 4 ಸಲ ಬಂತ್ರಿ. ಇದಕ್ಕೆ ನಾವು ಏನಂತೀವಿ, ಕ್ರಮ ಅಂತೀವಿ. ಇದಕ್ಕೆ ನಾವು ಕ್ರಮ ಅಂತೀವಿ. ಇದು 4 ಕ್ರಮ ಎಷ್ಟು ಅಂದ್ರೆ ರೀ 4. ಪರಿಭ್ರಮಣ ಕೋನ ಅಂದರೆ ಎಷ್ಟು ರೀ 90. ಪರಿಭ್ರಮಣ ಕೇಂದ್ರ ಅಂದ್ರೆ ಇದು. ಇಷ್ಟು ತಿಳ್ಕೊಬೇಕಾಕೈತಿ ಇಲ್ಲಿ. ಇನ್ನು ನೋಡ್ರಿ ನೆಕ್ಸ್ಟ್ ಏನೈತಿ, ಮುಂದಿನ ಪಟ್ಟಿಯಲ್ಲಿ ಸಮಮಿತಿ ಕೋನಗಳನ್ನು ಕಂಡುಹಿಡಿಯಿರಿ ಅಂತಾರೆ. ಪಟ್ಟಿಯನ್ನು ಅದರ ಕೇಂದ್ರದ ಸುತ್ತಲೂ ಪ್ರದಕ್ಷಿಣೆವಾಗಿ ತಿರುಗಿಸೋಣ. ಅಂದ್ರೆ ರೀ ಈ ರೀತಿಯಾಗಿ ಒಂದು ಪಟ್ಟಿ ಐತೆ. ಈ ರೀತಿ ಪಟ್ಟಿ ಐತಿ. ಇದ್ರೊಳಗೆ ಸಮಮಿತಿ ಕೋನ ಎಷ್ಟಾತ ಕೇಳತ್ತಾರ. ಅಂದ್ರೆ ಏನು ರೀ, ಒಂದು ಸಲ ಅದು ತಿರುವಿದಾಗ ಯಾವ ಡಿಗ್ರಿಗೆ ಬಂದು ನಿಲ್ತೈತಿ. ಈಗ ನೋಡ್ರಿ ನಾ ಇದನ್ನ ತಿರುಗಿಸೀನಿ, 90 ಡಿಗ್ರಿ ತಿರುಗಿಸೀನಿ ರೀ, ಸೇಮ್ ಬರತ್ತೇನು ರೀ, ಇಲ್ಲ. ಆಮೇಲೆ ಮತ್ತು 180 ಆತು ರೀ, ಮತ್ತು 90 ತಿರುಗಿಸೀನಿ 180 ಆತು. ಮತ್ತು ಸೇಮ್ ಐತೇನು ರೀ, ಇಲ್ಲ. ಯಾಕಂದ್ರೆ ಇಲ್ಲಿ ಏನೈತಿ, ಇದು ಸಣ್ಣ ಉದ್ದ ಕೆಳಗೈತಿ, ಇಲ್ಲಿ ಸಣ್ಣ ಉದ್ದ ಮ್ಯಾಲೈತಿ. ಅದ್ರ ಸಂಬಂಧ ಇದಾಗಂಗಿಲ್ಲ. ಮತ್ತು ನಾ ಏನು ಮಾಡ್ತಾನೆ, ಮತ್ತು 240 ತಿರುಗಿಸ್ತಾನೆ, 270 ತಿರುಗಿಸ್ತಾನೆ. 270 ಡಿಗ್ರಿ ತಿರುಗಿಸಿರ ಬರತ್ತೇನು ರೀ, ಇಲ್ಲ. ಆಮೇಲೆ ಈಗ ಇನ್ನೊಮ್ಮೆ ಟೋಟಲ್ ಒಂದು ಪೂರ್ಣ ಸುತ್ತು 360 ಡಿಗ್ರಿ ತಿರುಗಿಸೀನಿ. ಈಗ ಸೇಮ್ ಬತ್ತು ನೋಡ್ರಿ. ಇಲ್ಲಿ ಮ್ಯಾಲೆ ಏನೈತಿ ಕಡಿಮೆ ಉದ್ದ ಐತಿ, ಇಲ್ಲಿ ಕೆಳಗೆ ಏನೈತಿ ಇಲ್ಲಿ ಕಡಿಮೆ ಉದ್ದ ಐತಿ. ಈ ರೀತಿಯಾಗಿ ನಾವು ತಿರ್ಸ್ಬೋದು. ಹಾಗಾದ್ರೆ ಇದು ಪರಿಭ್ರಮಣ ಕೇಂದ್ರ ಆತ. ಇದ್ರದ್ದು ಪರಿಭ್ರಮಣ ಕೋನ ಏನಂತಾರೆ ನೋಡ್ರಿ. 180 ಡಿಗ್ರಿಯಷ್ಟು ತಿರುಗಿಸಿದಾಗ ಮೇಲಿನ ಚಿತ್ರವು ಉಂಟಾಗುತ್ತದೆ. ಅಂದ್ರೆ ರೀ 180 ಡಿಗ್ರಿ ತಿರುಗಿಸಿದಂದ್ರೆ ಈ ಚಿತ್ರ ಉಂಟಾಗತ್ತೈತೆ ಅಂತಾರೆ. ಇನ್ನು ಇದು ಮೂಲ ಚಿತ್ರದೊಂದಿಗೆ ಐಕ್ಯವಾಗುತ್ತದೆಯೇ? ಇಲ್ಲ. ಏಕೆ? ಈ ಸ್ಥಾನದಲ್ಲಿ ಮತ್ತೊಂದು 180 ಡಿಗ್ರಿ ತಿರುಗಿಸಿದಾಗ ಮೂಲ ಚಿತ್ರ ಉಂಟಾಗುತ್ತದೆ. ಈ ಚಿತ್ರವನ್ನು ಒಂದು ಪೂರ್ಣ ಸುತ್ತು ಎಂದು 360 ಡಿಗ್ರಿ ತಿರುಗಿಸಿದಾಗ ಮಾತ್ರ ತನ್ನ ಮೂಲ ಆಕಾರಕ್ಕೆ ಬರುತ್ತದೆ. ಇದರಿಂದ ಈ ಚಿತ್ರವು ಭ್ರಮಣ ಸಮಮಿತಿಯನ್ನು ಹೊಂದಿಲ್ಲ ಎಂದು ಹೇಳುತ್ತೇವೆ. ಅಂದ್ರೆ ರೀ ನೀವು
ಒಂದು 360 ಡಿಗ್ರಿಗೆ ಅದು ಸೇಮ್ ಆಕೃತಿಯನ್ನು ಪಡೆಯಾಕತ್ತೈತಿ ಅಂದ್ರೆ ಇದನ್ನ ಪರಿಭ್ರಮಣ ಸಮಮಿತಿ ಹೊಂದಿಲ್ಲ ಅಂತೀವಿ ನಾವು. ಅದಕ್ಕೆ ಪರಿಭ್ರಮಣ ಸಮಮಿತಿ ಅನ್ನಂಗಿಲ್ಲ ರೀ ನಾವು. ಯಾಕಂದ್ರೆ ಎಲ್ಲ ಆಕೃತಿಗಳು ಒಂದು ಪೂರ್ಣ ಸುತ್ತ ಆದ ಬಳಿಕ ಅದ ಸ್ಥಿತಿಗೆ ಬರ್ತಾವೆ ಅಂತ ನಮಗೂ ಗೊತ್ತೈತಿ. ಅದ್ರ ಸಂಬಂಧ ಆ ರೀತಿ ಆಗತ್ತಂದ್ರೆ ಅದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಪರಿಭ್ರಮಣ ಸಮಮಿತಿ ಅಂದರೆ ಏನು, 360 ಡಿಗ್ರಿ ಒಳಗೆ ಇಲ್ಲಾಂದ್ರೂ ಒಂದು ಮಿನಿಮಮ್ 2 ಸಲಾರೆ ಅಥವಾ 1 ಸಲಾರೆ ಅದು ಏನಾಕೈತಿ ಅದು ಯಥಾಸ್ಥಿತಿಗೆ ಬರ್ತೈತಿ, ಬಂದಂಗೆ ಕಾಣ್ತೈತಿ. ಅದು ಯಾವ ಸ್ಥಿತಿಗೆ ಬಂದಾಗ ಇದನ್ನ ಕೋನ ಉಂಟಾಗಿರ್ತೈತಿಲ್ಲ ಅದನ್ನ ಪರಿಭ್ರಮಣ ಕೋನ ಅಂತೀವಿ. ಇನ್ನು ಮುಂದೆ ತ್ರಿಜ್ಯೀಯ ಬಾಹುಗಳ ಪರಿಭ್ರಮಣ ಕೋನ ಅಂತ ಪರಿಭ್ರಮಣ ಸಮಮಿತಿ ಅಂತ ಅದಾವ್ರಿ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಇಂದಿನ ಅವಧಿಯಲ್ಲಿ ಎಷ್ಟು ಸಾಕ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತಾವೆ. ಹೊಸ ವಿಡಿಯೋಗಳು ದೊರೆಯೋದ್ರ ಜೊತೆಗೆ ನಿಮಗೆ ನಾವು ವಿಡಿಯೋ ಹಾಕಿದ್ದೀವಿ ಅಂದ್ರೆ ನೋಟಿಫಿಕೇಷನ್ ಬರ್ತೈತಿ. ಅದನ್ನು ನೀವು ನೋಡುವುದರ ಮೂಲಕ ನೀವು ಅದರ ಪಾಠವನ್ನು ಅರ್ಥೈಸ್ಕೊಳ್ಬೋದು. ಧನ್ಯವಾದಗಳು.